ದುಃಖ, ಕಾಮ, ಕ್ರೋಧ, ಮೋಹ, ಲೋಭ ಮುಂತಾದವುಗಳು ಎಲ್ಲನೂ ಇರ್ತವೆ. ನಾವು ಯಾವಾಗ ಆತ್ಮಭಾವದಲ್ಲಿ ಇರ್ತೀವಿ ಆವಾಗ ಈ ಜಗತ್ತು ನಮಗ ಸಂಬಂಧಿರುವುದಿಲ್ಲ. ಜಗತ್ತು ನಮಗ ರೂಪದಿಂದ ಕಾಣ್ತದೆ. ಆತ್ಮಭಾವನಾಗಿದ್ದಾಗ ಜಗತ್ತು ನಮಗ ಸಂಬಂಧ ಇರೋದಿಲ್ಲ. ಒಂದು ಸ್ಕ್ರೀನ್ ಹಾಕಿಕೊಂಡು ಕೊಡ್ತಾವನಿಗೆ ಅಲ್ಲಿ ಅವನಿಗೆ ಸಿನಿಮಾ ಇಲ್ಲ. ಅವನಿಗೆ ಯಾವಾಗ ಕರೆಂಟ್ ಹೋಗಿ ಅಂತವನಿಗೆ ಏನು ದರ್ಶನ ಆಗುವುದಲ್ಲ. ಅದಕ್ಕೆ ಆತ್ಮದಲ್ಲಿದ್ದವನಿಗೆ ಆತ್ಮದರ್ಶನ ಆಗಲ್ಲ. ಅನಾತ್ಮದಲ್ಲಿದ್ದವನಿಗೆ ಆತ್ಮದರ್ಶನ ಆಗಲ್ಲ. ಆತ್ಮಸ್ವರೂಪದ ಭಾವದಲ್ಲಿದ್ದವನಿಗೆ ಅನಾತ್ಮ ದರ್ಶನ ಆದರೂ ಕೂಡ ಅದವನಿಗೆ ಮಿಥ್ಯ ಆಗ್ತದೆ. ಈ ವಿಷಯ ಜ್ಞಾನ ಇರ್ತದೆ. ಅದಕ್ಕೆ ಮೂರು ರೀತಿಯಲ್ಲಿ ಹೇಳ್ತಾರೆ. ಒಂದು, ಕೇವಲ ಆತ್ಮವನ್ನ ನೋಡುವವನು. ಕೇವಲ ಆತ್ಮವನ್ನ ನೋಡುವವನು ಅವರಿಗೆ ಏನಂತಾರಂದ್ರೆ ಅವರಿಗೆ ಬೇರೆ ಏನೂ ಕಾಣುವುದಿಲ್ಲ ಅಂತ. ಅವರಿಗೆ ಕೇವಲ ಆತ್ಮವನ್ನೇ ನೋಡುವವರಿಗೆ ಹೊರಗಿಂದ ಏನೂ ಕಾಣುವುದಿಲ್ಲ. ಕೇವಲ ಆತ್ಮವನ್ನೇ ಕಾಣ್ತಾರೆ. ಅವರು ಆತ್ಮವನ್ನೇ ಕಾಣ್ತಾರೆ. ಅಂತವರಿಗೆ ಶುದ್ಧ ಬ್ರಹ್ಮಜ್ಞಾನಿಗಳು ಅಂತ ಹೇಳಿ ಕರೀತಾರೆ. ಎತ್ತ ನೋಡಿದನರ್ಥ ನೀನೇ ದೇವ, ಸಕಲ ವಿಸ್ತಾರವೂ ನೀನೇ ದೇವ ಅಂತ ಹೇಳ್ತಾರಲ್ಲ. ಕೇವಲ ಅಂತವರಿಗೆ ಆತ್ಮವನ್ನ ನೋಡುವವರು ಅಂತ ಶುದ್ಧ ಬ್ರಹ್ಮಜ್ಞಾನಿಗಳು ಅಂತ ಹೇಳಿ ಕರೀತಾರೆ. ಮತ್ತವರಿಗೆ ಜಗತ್ತೇ ಕಾಣುವುದಿಲ್ಲ. ಶುದ್ಧ ಬ್ರಹ್ಮಜ್ಞಾನಿಗಳಿಗೆ ಈಗ ಬ್ರಹ್ಮ ಸ್ವರೂಪ ಇರುವುದರಿಂದ ಜಗತ್ತೇ ಅವರಿಗೆ ಬ್ರಹ್ಮ ಸ್ವರೂಪದಂತೆ ಕಾಣ್ತದೆ. ಬ್ರಹ್ಮವನ್ನ ಹೊರತುಪಡಿಸಿ ಬೇರೆ ಇನ್ನೇನೂ ಕಾಣುವುದಿಲ್ಲ ಅವರಿಗೆ. ಇದು ಟಾಪ್ ಲೆವೆಲ್ ಕ್ಲಾಸ್ನವರಿವರೆಲ್ಲ. ಇವರೆಲ್ಲ ಶಿಷ್ಟ ಪುರುಷರು, ಪ್ರಸಿದ್ಧ ಪುರುಷರು ಅಂತ ಕರೀತಾರೆ. ತಮ್ಮಷ್ಟಿನ ತಾವು ಸಿದ್ಧರಾಗಿರ್ತಾರೆ. ನಮಗೆ ಆದ ಅನುಭವವನ್ನು ಜಗತ್ತಿಗೆ ತೋರಿಸ್ತಿರ್ತಾರೆ. ಅಂತವರು ಪ್ರಸಿದ್ಧ ಪುರುಷರು. ಇಷ್ಟೇ. ಇದು ಒಂದನೇ ಸ್ಟೆಪ್. ಇದು ಸ್ಟೆಪ್. ಇನ್ನು ಎರಡನೇ ಸ್ಟೆಪ್ ಏನದಂದ್ರೆ ಇವರಿಗೆ ಎರಡನೇ ಸ್ಟೆಪ್ನಲ್ಲಿ ಜಗತ್ತು ಕಾಣುತ್ತೆ. ಜಗತ್ತಿನ ಸುಖ ದುಃಖಗಳನ್ನು ಕೂಡ ಅವರು ಅನುಭವಿಸಿರ್ತಾರೆ. ಆದರೆ ಇದು ಮಿಥ್ಯ ಅಂತಾರೆ. ಜಗತ್ತು ಕಾಣ್ತದೆ. ಜಗತ್ತಿನಲ್ಲಿರುವಂತಹ ಸುಖ ದುಃಖಗಳನ್ನು ಅನುಭವಿಸ್ತಾರೆ. ಆದರೂ ಇದು ಮಿಥ್ಯ ಅಂತಾರೆ. ಇವರಿಗೆ ಏನಂತಾರಂತಂದ್ರೆ ಇವರಿಗೆ ಮುಮುಕ್ಷುಗಳು ಅಂತ ಕರೀತಾರೆ. ಈ ಮುಮುಕ್ಷುಗಳಿಗೆ ಜಗತ್ತು ಮಿಥ್ಯ ಇರ್ತದೆ. ಎಲ್ಲರಿಗೂ ಸಂಸಾರ ಇದ್ದಂಗೆ ಇವರಿಗೂ ಇರ್ತದೆ. ಮುಮುಕ್ಷುಗಳಿಗೆ ತಮ್ಮೊಳಗೆ ಎಲ್ಲ ನೆನಪಿರ್ತದೆ. ಇದೆಲ್ಲ ಮಿಥ್ಯ ಅಂತ ನೆನಪಿರ್ತದೆ. ಅವರು ಆನಂದ ಸ್ವರೂಪ ಪಡಿಸಿರ್ತಾರೆ. ಆದ್ರೆ ಈ ಆನಂದ ಸ್ವರೂಪದ ಭಾಗ್ಯ ಅವರಿಗೆ ಇರಂಗಿಲ್ಲ. ಆತ್ಮ ಅನಾತ್ಮ ಎರಡೂ ಕಾಣಿಸ್ತಿರ್ತದೆ. ಕೇವಲ ಆತ್ಮವನ್ನು ಕಂಡು ಅನಾತ್ಮದ ದರ್ಶನ ಇಲ್ಲದಂತವರಿಗೆ ಶುದ್ಧ ಬ್ರಹ್ಮಜ್ಞಾನಿಗಳು ಅಂತಾರೆ. ಯಾರು ಈ ಅನಾತ್ಮದ ದರ್ಶನ ಆಗ್ತಿರ್ತದೆ, ಅನಾತ್ಮದ ಸುಖ ದುಃಖದ ಅನುಭವ ಆಗ್ತಿರ್ತದೆ, ಇವರು ಮಿಥ್ಯ ಅಂತ ತಿಳ್ಕೊಂಡಿದ್ದಾರೆ. ಜಗತ್ತೇ ಮಿಥ್ಯ ಅಂತ ತಿಳ್ಕೊಂಡಿದ್ದಾರೆ. ಅವರಿಗೆ ಮುಮುಕ್ಷುಗಳು ಅಂತ ಹೇಳ್ತಾರೆ. ಇನ್ನು ಮೂರನೇದವರ ಗತಿ ಏನಂದ್ರೆ, ಮೂರನೇದವರು ಏನದಲ್ಲ, ಇವರಿಗೆ ಜಗತ್ತಿನಲ್ಲಿರುವಂತಹ ಸುಖ ದುಃಖ ಎಲ್ಲ ಅನುಭವಿಸ್ತಾರೆ. ಜಗತ್ತಿನಲ್ಲಿ ಇರುವಂತಹ ಎಲ್ಲ ಸುಖ ದುಃಖ ಎಲ್ಲ ಅನುಭವಿಸ್ತಾರೆ. ಅವರು ಸುಖನೇ ಸತ್ಯ, ದುಃಖನೇ ಸತ್ಯ ಅನ್ನೋ ಅವನು ತಿಳ್ಕೊಂಡಿರ್ತಾರೆ. ತನ್ನ ಆತ್ಮದ ಸ್ವರೂಪವನ್ನ ಬರಿತಿರ್ತಾನೆ.
ಅಜ್ಞಾನಿಗೆ ಜಗತ್ತು ಸತ್ಯ ಅನ್ನಿಸ್ತದ, ಅಜ್ಞಾನಿಗೆ ಜಗತ್ತು ಪ್ರತೀತಿಯೂ ಆಗುತ್ತದೆ. ಇದು ಸತ್ಯ ಅಂತ ತಿಳ್ಕೊಂಡಿದ್ರೆ ಎರಡೂ ಅದಾವನಿಗೆ. ಈ ಮುಮುಕ್ಷುವಿಗೆ ಜಗತ್ತು ಪ್ರತೀತಿ ಆಗ್ಲಿಕ್ಕೆ ಹತ್ತಾರ, ಆದ್ರೆ ಪಾರಮಾರ್ಥಿಕವಾಗಿ ಇದು ಇಲ್ಲ ಅಂತ ಹೇಳಿ ತಿಳ್ಕೊಂಡಾರ. ಈ ವ್ಯಾವಹಾರಿಕ ಜಗತ್ತು ಇದು ಮುಖ್ಯವಾದ ಜಗತ್ತು. ಅಜ್ಞಾನದಿಂದ ಬಾಧ್ಯೊಳಗಾಗ್ತಾನೆ. ಈ ಬ್ರಹ್ಮಜ್ಞಾನದಿಂದ ಈ ರೀತಿ ಅವನಿಗೆ ಆಗುತ್ತದೆ. ಇದು ಬ್ರಹ್ಮಜ್ಞಾನ ಸಾಧನೆ ಮಾಡಿಕೊಂಡು ಜಗತ್ತನ್ನ ಕಾಣುವ, ಈ ಜಗತ್ತಿನ ಅನುಭವಗಳನ್ನ ಅನುಭವಿಸ್ತಿರ್ತಾನೆ. ವಿಷಯಗಳನ್ನ ಮತ್ತು ಅನುಭವಗಳನ್ನ ಕಡಿಮೆ ಮಾಡ್ಕೋತ ಒಂದು ಕೇವಲ ಆತ್ಮವನ್ನೇ ಕಾಣುವಂತಹ ಪ್ರಯತ್ನ ಆಗಿರುತ್ತೆ. ಇವನಿಗೆ ಮುಮುಕ್ಷು ಅಂತಂತಾರೆ. ಈ ಪ್ರಯತ್ನ ಮಾಡ್ತಿರ್ತಾನೆ ಇದು ಸುಳ್ಳದ ಜಗತ್ತು ಅಂತ. ಅವನಿಗೆ ಗೊತ್ತಿದೆ, ಆದ್ರೆ ಅವನು ಆತ್ಮವನ್ನೇ ನೋಡುವ ಸಾಧನೆಯಲ್ಲಿ ಇರ್ತಿರ್ತಾನೆ. ಅಂತವೇ ಮುಮುಕ್ಷುನೇ ಅಂತಾರೆ. ಅವನೇ ಇದಕ್ಕೆ ಈ ಜಗತ್ತಿಗೆ ರಾಮಕ್ಕೆ ಮುಂದೆ ಬ್ರಹ್ಮಜ್ಞಾನಿ ಆಗೋಕ್ಕೆ ಅವನಿಗೆ ಆತ್ಮವನ್ನು ಬಿಟ್ರೆ ಮತ್ತೆ ಇನ್ನೇನನ್ನು ಕಾಣಂಗಿಲ್ಲ. ಅವನು ಪ್ರಯತ್ನ ಮಾಡ್ತಿರ್ತಾನೆ. ಈ ಒಂದು 4 ನುಡಿಗಳನ್ನು ತಮ್ಮೆಲ್ಲರ ಪಾಠಗಳಿಸಿ ನಾನು ನುಡಿಗಳಿಗೆ ಬರ ಮಾಡ್ತೀನಿ. ಇನ್ನು ಈ ಪಾಠ 27 ನಾಲ್ಕರಿಂದ ಪಾಠ ಮುಂದುವರಿತದ. ಅದನ್ನು ನಾಳೆ ದಿವಸ ಹೇಳ್ತೀನಿ. ಈ 4 ನುಡಿಗಳನ್ನು ತಮ್ಮೆಲ್ಲರ ಪಾಠಗಳು. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಗುರುಗಳು ಬಂದಿದ್ದಾರೆ. ಗುರುಗಳು ಶುದ್ಧ ಬ್ರಹ್ಮನಿಷ್ಠ ಸದ್ಗುಣಾದಂತಹ ಶರಣು ಸೋಮ ಸ್ವಾಮೀಜಿಯವರಿಗೆ ತಮ್ಮ ಈ ವಿಚಾರ ಸಾಗರದಲ್ಲಿ ಜ್ಞಾನಾಮೃತವನ್ನ ನಮಗೆಲ್ಲ ತರಿಸ್ತಾರೆ. ತಾವೆಲ್ಲ ಹಂಚ್ಕೊಟ್ಟು ಆಲಿಸ್ಬೇಕು ಅಂತ ಹೇಳಿ ಇದನ್ನ ಹಂಚ್ಕೊಳ್ತೇನೆ. ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ 147ನೇ ವಿಷಯಾಂಕ 50ನೇ ದೋಹ. ಇವ್ರ ಕಡೆಯಿಂದ ಸ್ಟಾಪ್ ಆಗಿರುತ್ತೆ. ಇವ್ರ ಕಡೆಯಿಂದ ನಿಮಗೆ ಏನ್ ಗೋಡೆ ಬರಬೇಕು ಅದು ಸ್ಟಾಪ್ ಆಗಿರುತ್ತೆ. ಎಲ್ಲೋ ಕಲರ್ ಇರೋದಿಲ್ಲ. ಅಶೋಕವ್ರ ಏನು ನೀವು ಅಪಾರವಾದ ಮಿಥ್ಯಾ ಜಗತ್ತಿನ ಆಧಾರ ಮತ್ತು ಅಧಿಷ್ಠಾನ ಯಾವುದು ಇದೆ? ಅಪಾರವಾದ ಮಿಥ್ಯಾ ಜಗತ್ತು. ಬರೇ ಜಗತ್ತು ಅಂದಿಲ್ಲ ಅವರು, ಮಿಥ್ಯಾ ಜಗತ್ತು. ಮಿಥ್ಯಾ ಜಗತ್ತಿನ ಆಧಾರ ಮತ್ತು ಅಧಿಷ್ಠಾನ ಯಾವುದು ಅಂತ ಚರ್ಚೆ ನಡೆದಿದೆ. ಅದು ನಿಶ್ಚಲ್ ದಾಸಿಯವರ ಒಂದು ವಿಶ್ಲೇಷಣೆ ಮತ್ತು ತತ್ವದೃಷ್ಟಿಯ ಪ್ರಶ್ನೆ. ಅದಕ್ಕೆ ಇಂಥ ಮಿಥ್ಯಾ ಜಗತ್ತಿಗೆ ಯಾವುದು ಅಧಿಷ್ಠಾನ?
ಅಲ್ಲಿರವೇ 3 ವಸ್ತುಗಳು, ಇರೋದು ಒಂದೇ ವಸ್ತು, ಕೂಟಸ್ಥ ಚೇತನ. ಕೂಟಸ್ಥ ಚೇತನದಲ್ಲಿ ಏನದ, ಒಂದು ಅಂತಃಕರಣ ಅಂತದ. ಅಂತಃಕರಣ ಉಪಹಿತ ಚೇತನ, ಅದಕ್ಕೆ ಕೂಟಸ್ಥ ಅಂತಾರ ಅಥವಾ ಸಾಕ್ಷಿ ಅಂತಾರ. ಈ ಸಾಕ್ಷಿ ಮತ್ತು ಅಂತಃಕರಣ, ಅಂತಃಕರಣ ಹೆಂಗದರಿ ಅದು? ಸಾಕ್ಷಿ ಹೆಂಗದ? ಬಿಂಬ ಇದ್ದಂಗದ. ಅಂತಃಕರಣ ಏನದ? ಸಾಕ್ಷಿ ಬಿಂಬ ಇದ್ದಂಗಿದ್ರೆ ಅಂತಃಕರಣ ಏನಿದ್ದಂಗದ? ಕನ್ನಡಿ ಇದ್ದಂಗದ. ಒಂದು ಕನ್ನಡಿ ಅದ, ಒಂದು ಬಿಂಬ ಅದ. ಮತ್ತೆ ಕನ್ನಡಿ ಮತ್ತು ಬಿಂಬ ಎರಡು ಇದ್ದಲ್ಲಿ ಏನು ಉಂಟಾಗ್ತದ? ಪ್ರತಿಬಿಂಬ ಉಂಟಾಗ್ತದೆ. ಚಿದಾಭಾಸ ಎನ್ನುವ ಪ್ರತಿಬಿಂಬ ಉಂಟಾಗ್ತದೆ. ಈ ಚಿದಾಭಾಸ ಎನ್ನುವ ಪ್ರತಿಬಿಂಬ ಉಂಟಾಗಲು ಕನ್ನಡಿ ಮುಂದೆ ನೀವು ಹೋಗಿ ನಿಂತ್ರಿ ಅಂತಂದ್ರೆ ಅಲ್ಲಿ ನಿಮಗೆ ಏನ್ ಕಾಣ್ತದಂದ್ರ 2 ಮುಖಗಳಿದ್ದಂಗೆ ಕಾಣ್ತದೆ. ಒಂದು ಕನ್ನಡಿ ಒಳಗಿನ ಮುಖ ಪ್ರತಿಬಿಂಬ, ಇನ್ನ ಒಂದು ನಿಮ್ಮ ಕುತ್ತಿಗೆಯ ಮೇಲಿನ ಮುಖ. 2 ಇದ್ದಂಗೆ ಕಾಣಿಸ್ತದ. 2 ಇದ್ದಂಗೆ ಯಾಕೆ ಕಾಣಿಸ್ತದ ಹಂಗಂತಂದ್ರೆ ನಿಮ್ಮ ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಗೆ ಹೋಗಿ ಆ ಕನ್ನಡಿಯ ಮೇಲೆ ಕನ್ನಡಿ ಸಂಬಂಧ ಹೊಂದುತ್ತದೆ. ಕನ್ನಡಿ ಸಂಬಂಧ ಗ್ಲಾಸಿನ ಸಂಬಂಧ ಹೊಂದಿದಾಗ ಆ ಕನ್ನಡಿ ಹಿಂದ ಪಾರಜ ಇರ್ಲಿಲ್ಲ ಅಂತಂದ್ರ ಆ ವೃತ್ತಿ ಏನಾಗ್ಬಿಡ್ತಿತ್ತು? ಕನ್ನಡಿ ಹಿಂದ ಏನದ ಆ ವಸ್ತುವನ್ನು ನೋಡುವುದಕ್ಕೆ ಆ ಕಡೆ ಹೋಗ್ಬಿಡ್ತಿತ್ತು. ಹಿಂದ ಹೋಗ್ಬಿಡ್ತಿತ್ತು. ಅಲ್ಲಿ ಪಾರಜ ಇದ್ದದಕ್ಕೆ ಏನಾಯ್ತು? ಆ ಕನ್ನಡಿ ಬಲ್ಲಿ ಹೋದಂತ ನಿಮ್ಮ ವೃತ್ತಿ ಏನಾಯ್ತಲ್ಲಿ ಹಿಂದೆ ಪಾರದಿದ್ದಕ್ಕ ನಿಮ್ಮ ವೃತ್ತಿ ಏನಾಯ್ತು? ಪ್ರತಿಫಲನ ಹೊಂದಿತ್ತು. ಕನ್ನಡಿ ಅಲ್ಲಿ ಹೋಗಿ ನಿಮ್ಮ ವೃತ್ತಿ ಪ್ರತಿಫಲನ ಹೊಂದಿ ಹೊಳ್ಳಿ ಏನ್ ಮಾಡ್ಲಕತ್ತದ? ಅದ ವೃತ್ತಿ ನಿಮ್ಮ ಮುಖದ ಆಕಾರ ತಾಳೆದ. ಯಾವ ವಸ್ತುವಿನ ಆಕಾರ ತಾಳ್ತದ ಅದರ ಜ್ಞಾನ ಚಿದಾಭಾಸನಿಗಾಗ್ತದ. ರಜ್ಜುವಿನ ಆಕಾರ ತಾಳಿದ್ರೆ ರಜ್ಜುವಿನ ಜ್ಞಾನ ಆಗ್ತದೆ. ರಜ್ಜು ಅಂದ್ರ ಜ್ಞೇಯ ವಸ್ತು. ಯಾವ ವಸ್ತುವಿನ ಆಕಾರ ತಾಳ್ತದ ವೃತ್ತಿಯ ಆಕಾರ, ಅದು ಜ್ಞಾನ ಆಗ್ತದ. ಯಾರಿಗೆ ಆಗ್ತದ ಜ್ಞಾನ ಅಂದ್ರೆ ಚಿದಾಭಾಸಿಗೆ ಆಗ್ತದ. ಏನಾಗದ? ನಿಮ್ಮ ವೃತ್ತಿ ಹೊರಗೆ ಹೋಗಿ ಏನನ್ನು ನೋಡ್ಲಕ್ ಹೋಗ್ಯದ, ಅಲ್ಲಿ ಪಾರದಿದ್ದಕ್ಕ ಅದು ಹೊರಗೆ ಹೋಗಿ ಏನಾಗ್ಯದ? ಗ್ಲಾಸಿನ ಬಲ್ಲಿ ಕನ್ನಡಿ ಬಲ್ಲಿ ಅದು ಪ್ರತಿಫಲನ ರಿಫ್ಲೆಕ್ಷನ್ ಆಗಿ ಹೊಳ್ಳಿ ಬಂದು ನಿಮ್ಮ ಮುಖಕ್ಕೆ ನಿಮ್ಮ ಮುಖವನ್ನೇ ನೋಡ್ಲಕತ್ತದ. ವೃತ್ತಿ ಎದ್ರ ಆಕಾರ ತಾಳ್ಯದೀಗ? ನಿಮ್ಮ ಮುಖದ ಆಕಾರ ತಾಳ್ಯದ. ನಿಮ್ಮ ಮುಖದ ಆಕಾರ ತಾಳ್ಯದೀಗ. ನಿಮ್ಮ ಮುಖದ ಆಕಾರ ತಾಳಿದ್ದಕ್ಕೆ ಚಿದಾಭಾಸನೆ ನಿಮ್ಮ ಮುಖ ಕಾಣ್ಲಿಕ್ಕತ್ತದ. ಅದು ಹೆಂಗ್ ಕಾಣ್ಲಿಕ್ಕತ್ತದ ಅಂತಂದ್ರೆ ಕನ್ನಡಿಗೆ ಇದ್ದಂಗೆ ಪ್ರತಿಬಿಂಬ ಇದ್ದಂಗೆ ಕಾಣ್ಲಿಕ್ಕತ್ತದ. ಈಗ ಅಲ್ಲಿ ಪ್ರತಿಬಿಂಬ ಮತ್ತು ಬಿಂಬ ಅಂತ 2 ಅದಾವ, ಒಂದೇ ಅದ.
ಎರಡಿಲ್ಲ ಒಂದೇ ಅಲ್ಲ, ಎರಡಿದ್ದಂಗ ಅನಿಸ್ಲಕತ್ತದ, ಎರಡಿದ್ದಂಗ ಅನಿಸ್ಲಕತ್ತದ, ಅಲ್ಲಿರೋದು ಒಂದೇ. ಕನ್ನಡಿಯಲ್ಲಿ ಪ್ರತಿಫಲನ ಹೊಂದಿ ನಿಮ್ಮ ವೃತ್ತಿ ಏನ್ ಮಾಡ್ಯದ, ಕನ್ನಡಿ ಒಳಗಿಂದ ನಿಮ್ಮ ಪ್ರತಿಬಿಂಬ ನೋಡ್ತಾ ಇಲ್ಲ, ಕನ್ನಡಿಯಲ್ಲಿ ಪ್ರತಿಫಲನ ಹೊಂದಿ ಒಳ್ಳೆ ಬಂದು ನಿಮ್ಮ ಮುಖನೇ ನೋಡ್ಲಕತ್ತದ. ನಿಮ್ಗೇನಾಗ್ಲಕತ್ತದ, ಅಲ್ಲಿ ಒಂದು ಕನ್ನಡಿಯಾಗ ಒಂದು ಮುಖ ಇದ್ದಂಗ ನಿಮಗ್ ಕಾಣ್ಲಿಕ್ಕತ್ತದ. ಆಕ್ಚುಲ್ ಅಲ್ಲಿ ಕನ್ನಡಿಯಾಗ ಮುಖ ಇಲ್ಲ. ಅದು ಒಂದಾಯ್ತು. ಇರೋದು ಒಂದೇ ವಸ್ತು, ಕೂಟಸ್ಥ ಅನ್ನೋದು ಒಂದೇ ವಸ್ತು, ಕೂಟಸ್ಥನ ಪ್ರತಿಬಿಂಬ ಅಂತ ಇಲ್ಲ. ಹೌದಾ? ಇಲ್ಲ, ಇದ್ದಂಗೆ ಕಾಣೆ. ಜಗತ್ತ ಮಿಥ್ಯ, ಬ್ರಹ್ಮ ಸತ್ಯ, ಕೂಟಸ್ಥ ಸತ್ಯ, ಆಭಾಸ ಮಿಥ್ಯ. ಹಿಂಗ್ ತಿಳ್ಕೊಂಡು ಮುನ್ನ ಈ ಪ್ರತಿಬಿಂಬ ಎಷ್ಟೊತ್ತನ ಇರ್ತದ್ರಿ? ಪ್ರತಿಬಿಂಬ ಎಷ್ಟೊತ್ತಿರ್ತದ? ಇವೆಲ್ಲ ಪ್ರಶ್ನೆಗಳು ಹೆಂಗವ ನೋಡ್ರಿ. ಮತ್ತೆ ಇನ್ನೊಂದು ರೀತಿನೇ ಹೇಳ್ಬೋದಲ್ಲ, ನಿಮ್ಮ ಮುಂದೆ ಕನ್ನಡಿ ಎಷ್ಟೊತ್ತಿರ್ತದ ಅಷ್ಟೊತ್ತು ಅಂತ ಹೇಳ್ಬೋದಲ್ಲ. ನಿಮ್ಮ ಮುಂದೆ ಕನ್ನಡಿ ಎಷ್ಟೊತ್ತು ಹಿಡಿದಿರ್ತೀರಿ ಅಷ್ಟೊತ್ತು ಪ್ರತಿಬಿಂಬ ಇರ್ತದಂತ ಹೇಳ್ಬೋದಲ್ಲ. ಕನ್ನಡಿ ನನ್ನ ಮುಂದೆ ಎಷ್ಟೊತ್ತಾಗಿರ್ತದ ಅಷ್ಟು ಪ್ರತಿಬಿಂಬ. ನಾವು ಎಲ್ಲಿ ಮಟ್ಟ ಕನ್ನಡಿ ಮುಂದಿರ್ತೀವಿ ಅಷ್ಟು ಪ್ರತಿಬಿಂಬ. ನಮ್ಮ ಭಾಷೆಗೆ, ನಮ್ಮ ಈ ಒಂದು ವಿಶ್ಲೇಷಣೆಗೆ ಅನುಕೂಲ ಆಗ್ಬೇಕಾದಂತ ವಾಕ್ಯ ಯಾವುದು? ನಮ್ಮ ಎದುರಿಗೆ ಕನ್ನಡಿ ಎಷ್ಟೊತ್ತಿರ್ತದ ಅಷ್ಟೊತ್ತು ಅಲ್ಲಿ ಪ್ರತಿಬಿಂಬ ನಿಮಗೆ ಉಂಟಾಗ್ತಿರ್ತದೆ. ನೀವು ಕನ್ನಡಿ ಸರದ ಕೂಡಲೇ ನಿಮ್ಮ ಪ್ರತಿಬಿಂಬ ಆ ಕನ್ನಡಿ ಜೊತೆಗೆ ಹೋಗ್ಬಾರ್ದು. ಕನ್ನಡಿ ಬಂದಾಗ ಪ್ರತಿಬಿಂಬ ಬರ್ತದೆ, ಕನ್ನಡಿ ಹೋಯ್ತು ಅಂದ್ರೆ ನಿಮ್ಮ ಪ್ರತಿಬಿಂಬ ಹೋಗ್ಬಿಡುತ್ತೆ. ಪ್ರತಿಬಿಂಬ ನಿಮ್ಮ ಜೊತೆಗೆ ಅದ, ಕನ್ನಡಿ ಜೊತೆಗೆ ಅದ. ನಿಮ್ಮ ಜೊತೆಗೆ ಇಲ್ಲದು, ಕನ್ನಡಿ ಜೊತೆ. ನೀವು ಬಿಂಬ ಆಗಿರಿ, ನೀವು ಬಿಂಬ ಆಗಿರಿ. ಅದು ಕನ್ನಡಿಗೆ ಪ್ರತಿಬಿಂಬ, ಕನ್ನಡಿಗೆ ಸಂಬಂಧ. ಕನ್ನಡಿ ಬಂತು, ಪ್ರತಿಬಿಂಬ ಬಂತು, ಕನ್ನಡಿ ಹೋಯ್ತು, ಪ್ರತಿಬಿಂಬ ಹೋಯ್ತು. ಈಗ ಆ ಪ್ರತಿಬಿಂಬ ಉಂಟಾಗಬೇಕಾದ್ರ ಆ ಕನ್ನಡಿಯನ್ನ ಅಂತಃಕರಣ ಏನದು? ಕನ್ನಡಿಯನ್ನ ಅಂತಃಕರಣ ಅಂದ್ರೆ ಏನದು? ಅದು ಅಂತಃಕರಣ ಅಂದ್ರ ಅದು ಕಾರ್ಯ. ಅಂತಃಕರಣ ಅನ್ನೋದು ಕಾರ್ಯ.